ಹಾಯ್ ಹಲೋ ಸ್ನೇಹಿತರೆ, ಈ ಒಂದು ತರಗತಿಗೆ ಎಲ್ಲರಿಗೂ ಸ್ವಾಗತ. ಈ ಒಂದು ತರಗತಿಯಲ್ಲಿ ಚಂಡಮಾರುತಗಳ ಬಗ್ಗೆ ನೋಡೋಣ. ಚಂಡಮಾರುತ ಎಂದರೇನು ಮತ್ತು ಚಂಡಮಾರುತಕ್ಕೆ ಕಾರಣಗಳೇನೇನು ಮತ್ತು ಏನೊಂದು 2-3 ದಿನಗಳ ಕಾಲ ಕೋಲಾರದಲ್ಲಿ ಉಂಟಾದಂಥ ವಾತಾವರಣದ ಏರುಪೇರಿಗೆ ಏನು ಕಾರಣ ಅಂತಕ್ಕಂಥದ್ದು ಕೂಡ ಎಲ್ಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಗೊತ್ತಿರಬೇಕು, ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಗೊತ್ತಿರಬೇಕು, ಸಾಮಾನ್ಯ ವರ್ಗದ ಜನರಿಗೂ ಕೂಡ ಗೊತ್ತಿರಬೇಕಾಗ್ತದೆ. ನೋಡಿ, ಈ ಚಂಡಮಾರುತಗಳು ಅಂತಕ್ಕಂಥದ್ದು ಏನು ಎಲ್ಲಿ ಉಗಮ ಆಗುತ್ತೆ ಮತ್ತು ಚಂಡಮಾರುತಗಳು ಆಗಬೇಕಂತಂದರೆ ಯಾವೆಲ್ಲ ಅಂಶಗಳು ಕಾರಣ ಅಂತಕ್ಕಂಥದ್ದು ಕೂಡ ಗೊತ್ತಾಗಬೇಕಾಗ್ತದೆ. ನೋಡಿ, ಚಂಡಮಾರುತಗಳು ಅಂತಕ್ಕಂಥದ್ದು ವಾಯುಭಾರ ಕುಸಿತ ಅಂತಕ್ಕಂಥದ್ದು ಹೇಳ್ತೀವಿ. ಅಂದರೆ ಚಂಡಮಾರುತಗಳಿಗೆ ಪ್ರಮುಖ ಕಾರಣಗಳು ಏನೇನಪ್ಪ ಅಂತಂದರೆ ನಮಗೆ ಸಮುದ್ರದ ಮೇಲ್ಮೈನಲ್ಲಿ ಉಂಟಾದಂಥ ಒಂದು ಬಿಸಿಯಾದಂಥ ಗಾಳಿ, ಟೆಂಪ್ರೇಚರ್ ಆಫ್ ದ ಸೀ ಸರ್ಫೇಸಸ್ ಅಂತ ಕರಿತೀವಿ. ಅಂದರೆ ಚಂಡಮಾರುತ ಸಾಮಾನ್ಯವಾಗಿ ಸಮುದ್ರದ ಒಂದು ಮೇಲುಭಾಗವು 26 ಡಿಗ್ರಿ 27 ಡಿಗ್ರಿ ಈ ಒಂದು ಪ್ರಮಾಣದಲ್ಲಿತ್ತು ಅಂತಂದರೆ ನಮಗೆ ಸಾಕಷ್ಟು ಏನಾಗ್ತದೆ ಅಂದರೆ ಒಂದು ಟೆಂಪ್ರೇಚರಿಂದಾಗಿ ನಮಗೆ ವಾತಾವರಣಕ್ಕೆ ಉಷ್ಣಶಕ್ತಿಯನ್ನು ಬಿಡುಗಡೆ ಆಗ್ತದೆ. ಇದರಿಂದ ಏನಾಗ್ತದೆ ಅಂತಂದರೆ ನಮಗೆ ಚಂಡಮಾರುತಗಳು ಅಥವಾ ಸೈಕ್ಲೋನ್ಸ್ಗಳು ಉಂಟಾಗಲಿಕ್ಕೆ ಕಾರಣ ಹಾಕೊತ ಹೋಗ್ತಾ ಇರ್ತದೆ. ನೆಕ್ಸ್ಟು ಎರಡನೇದು ಏನಪ್ಪ ಅಂತಂದರೆ ಲೋ ಪ್ರೆಷರ್ ಏರಿಯಾ ಅಂತಕ್ಕಂಥದ್ದು. ನೋಡಿ, ನಮಗೆ ವಾಯುಭಾರ ಕುಸಿತ ಆಗಬೇಕಂತ ಎರಡನೇ ಕಾರಣ ಏನಪ್ಪ ಅಂತಂದರೆ ಸಮುದ್ರದ ಒಂದು ಭಾಗದಲ್ಲಿ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಅದರ ಸುತ್ತಮುತ್ತ ಇರತಕ್ಕಂಥ ಒಂದು ಬಿಸಿಯಾದಂಥ ಒಂದು ಗಾಳಿಯನ್ನು ಅಬ್ಸಾರ್ಪ್ಷನ್ ಮಾಡಿಕೊಂಡು ಆ ಗಾಳಿ ಅಂತಕ್ಕಂಥದ್ದು ಮೇಲ್ಮುಖವಾಗಿ ಚಲಿಸ್ತಕ್ಕಂಥದ್ದು. ಮೇಲ್ಮುಖವಾಗಿ ಚಲಿಸಿ ಆಗೇನಾಗುತ್ತೆ ಅಂತಂದರೆ ಲೋ ಪ್ರೆಷರ್ ಕೆಳಗಡೆ ಲೋ ಪ್ರೆಷರ್ ಕ್ರಿಯೇಟ್ ಆಗ್ತದೆ. ಈಗ ಲೋ ಪ್ರೆಷರ್ ಕ್ರಿಯೇಟಿಂದಾಗಿ ನಮಗೇನಾಗ್ತದೆ ಅಂದರೆ ಮಾರುತಗಳು ಅಂತಕ್ಕಂಥದ್ದು ವೇಗವಾಗಿ ಇರಿಸಲಿಕ್ಕೆ ಪ್ರಾರಂಭ ಆಗ್ತದೆ. ನೆಕ್ಸ್ಟ್ ಮೂರನೇ ಅಂಶ ಏನಪ್ಪ ಅಂತಂದರೆ ತೇವಾಂಶ ಭರಿತ ಗಾಳಿ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕಾಗ್ತದೆ. ಏನು ತೇವಾಂಶ ಭರಿತ ಗಾಳಿಯಪ್ಪ ಅಂತಂದರೆ ಸಮುದ್ರದ ಮೇಲಿಂದ ಮೇಲಕ್ಕೆ ಏರುವ ಬಿಸಿ ಗಾಳಿ ಮತ್ತು ತೇವಾಂಶವುಳ್ಳ ಗಾಳಿ ಎತ್ತರಕ್ಕೆ ಹೋದಂತೆ ತಣ್ಣಗಾಗುತ್ತದೆ. ನೋಡಿ, ಭಾಳ ಇಂಪಾರ್ಟೆಂಟ್ ಇದೆ. ಸಮುದ್ರದ ಮೇಲಿಂದ ಏರುವ ಬಿಸಿ ಮತ್ತು ತೇವಾಂಶವುಳ್ಳ ಗಾಳಿ ಎತ್ತರಕ್ಕೆ ಹೋದಂತೆ ಏನಾಗ್ತದೆ ಅಂದರೆ ತಣ್ಣಗಾಗುತ್ತದೆ ಮತ್ತು ಅಲ್ಲಿನ ನೀರಿನ ಹನಿಗಳು ಘನೀಕೃತಗೊಂಡು ದಟ್ಟವಾದಂಥ ಮೋಡಗಳನ್ನು ರೂಪಿಸ್ತವೆ. ಅಂದರೆ ಕ್ಯುಮುಲೋನಿಂಬಸ್ ಕ್ಲೌಡ್ಸ್ ಅಂತಕ್ಕಂಥದ್ದು ಕೂಡ ಫಾರ್ಮೇಷನ್ ಆಗ್ತವೆ. ಈ ಫಾರ್ಮೇಷನಿಂದಾಗಿಯೇ ನಮಗೆ ಸಾಕಷ್ಟು ಮಳೆ ಅಂತಕ್ಕಂಥದ್ದು ಕೂಡ ನಮಗೆ ಬರ್ತದೆ. ಮತ್ತು ಈ ಒಂದು ಪ್ರಕ್ರಿಯೆಯಿಂದಾಗಿ ಏನಾಗತ್ತಂತಂದರೆ ಹೆಚ್ಚಿನ ಶಾಖವನ್ನು ಬಿಡುಗಡೆ ಮಾಡಿ ಕಡಿಮೆ ಒತ್ತಡ ಪ್ರದೇಶವನ್ನು ಮತ್ತಷ್ಟು ಬಲಗೊಳಿಸುವಂಥದಕ್ಕೆ ಕಾರಣ ಆಗ್ತದೆ. ಈ ಒಂದು ಕಾರಣದಿಂದಾಗಿ ಕೂಡ ಏನಾಗ್ತದಪ್ಪ ಅಂದರೆ ನಮಗೆ ಸಾಕಷ್ಟು ಚಂಡಮಾರುತಗಳು ಕೂಡ ಉಗಮ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ಕೊರಿಯಾಲಿಸಿಸ್ ಫೋರ್ಸ್ ಅಂತ ಕೂಡ ಕರಿತೀವಿ. ವಾಟ್ ಈಸ್ ಕೊರಿಯಾಲಿಸಿಸ್ ಫೋರ್ಸ್ ಅಂತ ಕೂಡ ನಾವು ಕೇಳ್ತೇವೆ. ನೋಡಿ, ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ನೋಡಿ, ಭೂಮಿಯು ತನ್ನ ಅಕ್ಷದ ಮೇಲೆ ತಿರುಗುವುದರಿಂದ ಉಂಟಾಗುವ ಕೊರಿಯಾಲಿಸಿಸ್ ಬಲವು ಕಡಿಮೆ ಒತ್ತಡ ಪ್ರದೇಶಕ್ಕೆ ಧಾವಿಸುವ ಗಾಳಿಯನ್ನು ನೇರವಾಗಿ ಹೋಗಲು ಬಿಡದೆ ಸುರುಳಿ ಆಕಾರದಲ್ಲಿ ತಿರುಗುವಂತೆ ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿತೀವಿ, ಕೊರಿಯಾಲಿಸಿಸ್ ಫೋರ್ಸ್ ಅಂತ ಕೂಡ ಕರಿತೀವಿ. ಅಂದರೆ ಕೊರಿಯಾಲಿಸಿಸ್ ಫೋರ್ಸ್ ಅಂತಕ್ಕಂಥದ್ದು ನಾರ್ದರ್ನ್ ಹೆಮಿಸ್ಫಿಯರು ಮತ್ತು ಸೌತರ್ನ್ ಹೆಮಿಸ್ಫಿಯರು. ನಾರ್ತನ್ ಹೆಮಿಸ್ಫಿಯರಲ್ಲಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಮಾರುತಗಳು ಅಂತಕ್ಕಂಥದ್ದು ಅಥವಾ ಸೈಕ್ಲೋನ್ಸ್ ಅಂತಕ್ಕಂಥದ್ದು ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ತಿರುಗ್ತದೆ. ನೋಡಿ, ಇದು ಇಂಪಾರ್ಟೆಂಟು. ಚಂಡಮಾರುತಗಳು ನಾರ್ತನ್ ಹೆಮಿಸ್ಫಿಯರ್ ಉತ್ತರಾರ್ಧಗೋಳದಲ್ಲಿ ಯಾವ ದಿಕ್ಕನ್ನು ಹೊಂದಿರ್ತದಪ್ಪ ಅಂತಂದರೆ ಆ್ಯಂಟಿ ಕ್ಲಾಕ್ವೈಸ್ ಡೈರೆಕ್ಷನ್ ಅಂತಂದರೆ ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ಸುತ್ತುತ್ತದೆ. ಆದರೆ ಸೌತರ್ನ್ ಹೆಮಿಸ್ಫಿಯರ್ನಲ್ಲಿ ಗಡಿಯಾರದ ದಿಕ್ಕಿನಲ್ಲಿ ತಿರುಗುವಂಥದ್ದು. ಮತ್ತು ಈಕ್ವೇಟರ್ ಅಂತಕ್ಕಂಥದ್ದರಲ್ಲಿ ಈ ಒಂದು ಕೊರಿಯಾಲಿಸಿಸ್ ಫೋರ್ಸ್ ಅಂತಕ್ಕಂಥದ್ದು ಕಡಿಮೆ ಇರುತ್ತದೆ, ತುಂಬ ಕಡಿಮೆ ಇರುತ್ತದೆ. ಹೀಗಾಗಿ ಒಂದು ಚಂಡಮಾರುತಗಳು ಆಗಲಿಕ್ಕೆ ಇನ್ನೊಂದು ಪ್ರಮುಖ ಕಾರಣ ಏನಪ್ಪ ಅಂತಂದರೆ ಕೊರಿಯಾಲಿಸಿಸ್ ಫೋರ್ಸು. ನೆಕ್ಸ್ಟ್ ನೋಡಿ, ಲೋ ವರ್ಟಿಕಲ್ ವಿಂಡ್ ಶಿಯರ್ ಅಂತ ಕರಿತೀವಿ. ಲಂಬವಾದ ಗಾಳಿ ಏನಾಗ್ತದೆ ನಿಮಗೆ ಕಡಿಮೆ ಒಂದು ವ್ಯತ್ಯಾಸವನ್ನು ಕೂಡ ಉಂಟು ಮಾಡೋಕ್ಕೆ ಆಗುತ್ತೆ. ನೋಡಿ, ವಾತಾವರಣದಲ್ಲಿ ವಿವಿಧ ಎತ್ತರಗಳಲ್ಲಿ ಗಾಳಿಯ ವೇಗ ಮತ್ತು ದಿಕ್ಕುಗಳು ಹೆಚ್ಚು ವ್ಯತ್ಯಾಸವಿಲ್ಲದೆ ಒಂದೇ ಆಗಿರಬೇಕು. ಹೆಚ್ಚು ವ್ಯತ್ಯಾಸವಿದ್ದರೆ ಚಂಡಮಾರುತ ರಚನೆಗೆ ಅಡ್ಡಿ ಉಂಟಾಗುತ್ತದೆ, ಇದನ್ನು ದುರ್ಬಲಗೊಳಿಸುತ್ತದೆ. ಹೀಗಾಗಿ ನಮಗೆ ಲೋ ವರ್ಟಿಕಲ್ ವಿಂಡ್ ಶಿಯರ್ ಅಂತಕ್ಕಂಥದ್ದು ಕೂಡ ಏನಾಗ್ತದೆ ಅಂದರೆ ಈ ಚಂಡಮಾರುತ ಆಗಲಿಕ್ಕೆ ಕೂಡ ಕಾರಣ ಹಾಕ್ಕೊತ ಹೋಗ್ತಾ ಇರ್ತದೆ. ಈಗ ಬಂದಿರತಕ್ಕಂಥ ಚಂಡಮಾರುತ ಯಾವುದಪ್ಪ ಅಂತಂದರೆ ದಿತ್ವಾ ಚಂಡಮಾರುತ ಅಂತಕ್ಕಂಥದ್ದು. ಈಗ ಒಂದು 2-3 ದಿನಗಳ ಕಾಲ ಏನೋ ಒಂದು ವಾತಾವರಣದ ಏರುಪೇರಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪ ಅಂತಂದರೆ ದಿತ್ವಾ ಚಂಡಮಾರುತ. ಈಗ ಚಂಡಮಾರುತ ಯಾಕಾಗಿದೆ ಅಂತಕ್ಕಂಥದ್ದು ಹಲವಾರು ರೀಸನ್ಸನ್ನು ನಾನು ಹೇಳಿದ್ದೀನಿ. ಈ ಎಲ್ಲ ರೀಸನ್ಸ್ ಅಂತಕ್ಕಂಥದ್ದು ಕೂಡ ಏನಾಗ್ತದೆ ಈ ದಿತ್ವಾ ಚಂಡಮಾರುತ ಬರಲಿಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಹಾಗಾದರೆ ದಿತ್ವಾ ಚಂಡಮಾರುತ ಅಂತಕ್ಕಂಥದ್ದು ಯಾವ ಒಂದು ಭಾಗದಲ್ಲಿ ಬಂದಿದೆಯಪ್ಪ ಅಂತಂದರೆ
ನಿಮಗೆ ಬಂಗಾಳ ಕೊಲ್ಲಿ ಅಂತಕ್ಕಂಥ ಭಾಗದಲ್ಲಿ ಬಂದಿದೆ. ಬಂಗಾಳ ಕೊಲ್ಲಿಯ ಭಾಗದಲ್ಲಿ ಬಂದು ಏನಾಗ್ತಂದರೆ ಶ್ರೀಲಂಕಾ ಮತ್ತು ತಮಿಳುನಾಡು, ಪುದುಚೇರಿ ಈ ಭಾಗದಲ್ಲಿ ಸಾಕಷ್ಟು ಏನಾಗ್ತದಂದರೆ ಒಂದು ಅಸ್ತವ್ಯಸ್ತನ ಉಂಟು ಮಾಡಿರ್ತಕ್ಕಂಥದ್ದು. ಮತ್ತು ಶ್ರೀಲಂಕಾದಲ್ಲಿ ಏನಾಗ್ತದಂದರೆ ಸಾಕಷ್ಟು ಜನ ಏನಾಗ್ತಾರೆ ಈ ಒಂದು ಚಂಡಮಾರುತಕ್ಕೆ ಒಳಗಾಗಿ ಸುಮಾರು ಒಂದು 125 ಜನ ಏನಾಗ್ತಾರೆ ಮರಣವನ್ನು ಹೊಂದಿರತಕ್ಕಂಥದ್ದು. ಮತ್ತು ಸಾಕಷ್ಟು ಏನು ಮಾಡುವಂಥದ್ದು ಡ್ಯಾಮೇಜನ್ನು ಉಂಟು ಮಾಡಿರ್ತಕ್ಕಂಥದ್ದು. ಮುಂದುವರೆದಂಗೆ ಏನಾಗ್ತದೆ ಅಂದರೆ ಅದರ ಒಂದು ಸ್ವಲ್ಪ ಭಾಗ ಇವತ್ತು ಕರ್ನಾಟಕದಲ್ಲೂ ವಿಶೇಷವಾಗಿ ಕೋಲಾರ, ಚಿಕ್ಕಬಳ್ಳಾಪುರ ವಿವಿಧ ಜಿಲ್ಲೆಗಳಲ್ಲಿ ಬಂದು ಏನು ಬೆಳಗ್ಗೆಯಿಂದ ಏನೇ ಒಂದು ಚಳಿ ವಾತಾವರಣ ಇದೆ, ಆ ಒಂದು ವಾತಾವರಣಕ್ಕೆ ಕಾರಣ ಏನಪ್ಪ ಅಂತಂದರೆ ಇವತ್ತು ದಿತ್ವಾ ಚಂಡಮಾರುತ. ಅದಕ್ಕಿಂತ ಮುಂಚಿತವಾಗಿ ಏನಾಗ್ತಂತಂದರೆ ಮೋಂತಾ ಚಂಡಮಾರುತ ಅಂತಕ್ಕಂಥದ್ದು ಕೂಡ ಬಂದಿತ್ತು. ಹಾಗೆ ದಿತ್ವಾ ಚಂಡಮಾರುತಕ್ಕೆ ಹೆಸರನ್ನು ಕೊಟ್ಟವರು ಯಾರು ಅಂತ ಕೂಡ ಪರೀಕ್ಷೆಯಲ್ಲಿ ಕೇಳಬಹುದು. ದಿತ್ವಾ ಚಂಡಮಾರುತಕ್ಕೆ ಹೆಸರನ್ನು ಕೊಟ್ಟವರು ಯಮನ್ ಅಂತಕ್ಕಂಥದ್ದು ಕೂಡ ಗೊತ್ತಿರಬೇಕಾಗ್ತದೆ. ಮತ್ತು ಯಾವ ಆಧಾರದ ಮೇಲೆ ಹೆಸರನ್ನು ಕೊಡ್ತೀವಪ್ಪ ಅಂತಂದರೆ ಅದಕ್ಕೆ ಆದಂಥ ಒಂದು ಕಮಿಟಿಯನ್ನು ಫಾರ್ಮೇಷನ್ ಮಾಡಿರ್ತೀವಿ. ಆ ಕಮಿಟಿ ಒಂದು ಫಾರ್ಮೇಷನಲ್ಲಿ 13 ದೇಶಗಳನ್ನು ಒಳಗೊಂಡಂತೆ ಒಂದೊಂದು ದೇಶ 13 ಹೆಸರನ್ನು ಕೊಡಬೇಕಾಗ್ತದೆ. ಈಗ ಒಂದು ಹೆಸರಿನ ಪ್ರಕಾರವಾಗಿ ಕಾಲಾನುಕ್ರಮವಾಗಿ ಒಂದು ದೇಶ ಆಯಿತು, ಮತ್ತೊಂದು ದೇಶ ಹೀಗೆ ಏನಾಗ್ತದಂದರೆ ಒಂದು ಕಾಲಾನುಕ್ರಮದ ಹೆಸರನ್ನು ಕೊಟ್ಕೊತ ಹೋಗ್ತಾ ಇರ್ತೀವಿ. ಅದಾಯಿತು ಅಂತಂದರೆ ಈಗ ಯಥಾ ಪ್ರಕಾರ ಫಸ್ಟ್ ಬರ್ತಕ್ಕಂಥದ್ದು. ಈ ಒಂದು ಆಧಾರದ ಮೇಲೆ ಏನಾಗ್ತದೆ ನಿಮಗೆ ವರ್ಲ್ಡ್ ಮೆಟರಾಲಜಿಕಲ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ನಿಮಗೆ ಹೆಸರನ್ನು ಕೊಡ್ತಕ್ಕಂಥದ್ದು. ಮತ್ತು ಹೆಸರನ್ನು ಕೊಡಬೇಕಂತಂದರೆ ಸಾಕಷ್ಟು ಕ್ರೈಟೀರಿಯಾಗಳಿದೆ. ಅದರಲ್ಲಿ ಪ್ರಮುಖವಾಗಿ ಏನಾಗ್ತದೆ ಅಂದರೆ ಒಂದು ಕೊಟ್ಟ ಹೆಸರು ಮತ್ತೇನಾಗೋದು ರಿಪಿಟೇಷನ್ ಆಗಬಾರ್ದು. ಮತ್ತು ಇವರು ಕೊಡುವಂಥ ಹೆಸರುಗಳು ಏನಾಗಿರ್ಬೇಕಪ್ಪ ಅಂತಂದರೆ ಏನಾಗ್ತದೆ ಅಂದರೆ ಚುಕ್ಕವಾಗಿರಬೇಕು, 8 ಅಕ್ಷರಗಳ ಮೇಲ್ಪಟ್ಟು ಇರಬಾರ್ದು. ಮತ್ತು ಇವರು ಕೊಡುವಂತಹ ಹೆಸರುಗಳು ಏನಾಗ್ತದೆ ಅಂದರೆ ಒಂದು ಪ್ರೊನೌನ್ಸಿಯೇಷನ್ಗೆ ಭಾಳಷ್ಟು ಈಸಿಯಾಗಿ ಕೂಡ ಇರಬೇಕಾಗ್ತದೆ. ಮತ್ತು ಇವರು ಕೊಡುವಂಥ ಹೆಸರುಗಳು ಏನಾಗಿರಬೇಕಪ್ಪ ಅಂತಂದರೆ ಯಾವುದೇ ಧರ್ಮಕ್ಕೆ, ಯಾವುದೇ ಭಾಷೆಗೆ ಏನಾಗ್ತದಂದರೆ ಇದರಿಂದ ಒಂದು ಅವಮಾನ ಆಗಬಾರ್ದು ಮತ್ತು ಇದರಿಂದ ಅದಕ್ಕೆ ಡ್ಯಾಮೇಜ್ ಆಗಬಾರ್ದು. ಎಲ್ಲ ಕಾರಣಗಳಿಂದ ಏನಾಗ್ತದೆ ಅಂದರೆ ಇದರ ದೃಷ್ಟಿಯನ್ನು ಇಟ್ಟುಕೊಂಡು ಏನು ಮಾಡಬೇಕು, ಆಯಾ ದೇಶಗಳು ಕೂಡ ನಿಮಗೆ ಹೆಸರನ್ನು ನೀಡಬೇಕಾಗ್ತದೆ. ಹೀಗಾಗಿ ನಿಮಗೆ ಚಂಡಮಾರುತ ಅಂತಕ್ಕಂಥದ್ದು ಏನು ಅಂತ ಗೊತ್ತಾಯಿತು, ಚಂಡಮಾರುತಕ್ಕೆ ಯಾವ ರೀತಿ ಹೆಸರನ್ನು ಕೊಡ್ತೀವಿ ಅಂತಕ್ಕಂಥ ಗೊತ್ತಾಯಿತು. ಈಗ ಕಳೆದ 2-3 ದಿನಗಳಲ್ಲಿ ಏನೊಂದು ವಾತಾವರಣ ಏರುಪೇರ ಇದಕ್ಕೆ ಕಾರಣ ಏನು ಅಂತಕೊಂಡು ಗೊತ್ತಾಯಿತು. ಇಷ್ಟೊಂದು ವಿಷಯವನ್ನು ಈ ಒಂದು ತರಗತಿಯಲ್ಲಿ ನಿಮಗೆ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಮುಂದಿನ ಒಂದು ತರಗತಿಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಥ್ಯಾಂಕ್ ಯು ಸೋ ಮಚ್.